ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಭೂಮಿ ಮತ್ತು ಅಜಿತ್ ಈ ವಿಷಯವಾಗಿ ಮಾತಾಡ್ತಾ ಇದ್ದಾರೆ. ಈ ದೇವಿಯಾನಿ ಅತ್ತೆ ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ, ವಿಷಯ ಯಾರಿಗೂ ಗೊತ್ತಾಗ್ದಂಗೆ ನಮ್ಮಿಬ್ಬರಲ್ಲೇ ಸೀಕ್ರೆಟಾಗಿ ಇರಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ. ಎಲ್ಲಿ ಭೂಮಿನೇ ಅಜಿತ್ ಶಾರದಾ ಮಗಳು ಅಂತ ಗೊತ್ತಾಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಭೂಮಿಯ ಇದು ಮನಸ್ವಿನಿ ಭೂಮಿ ಮನಸ್ವಿನಿ ಒಂದೇ ಅಂತ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಭಾಳ ಪ್ರಯತ್ನ ಪಡ್ತಿದ್ದಾಳೆ ದೇವಿಯಾನಿ. ಹಂಗಾಗಿ ಅಂಜುಗೂ ಅದು ಇರಿಸು ಮುರುಸೆ ಆಗುತ್ತೆ. ಪಾಪ ಅವಳು ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಹೇಳಿದ್ರೆ ಅಮ್ಮ ಬೈತಾಳೆ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಸೀರೆ ಪರ್ಚೇಸಿಂಗು, ಮದುವೆಗೆ ಸೀರೆ ಪರ್ಚೇಸಿಂಗ್ ಮಾಡ್ತಾಯಿದ್ದಾರೆ. ಆದರೆ ಸೀತಾರ ಸೀರೆಗಳನ್ನು ತಗೊಳ್ಳೋದಕ್ಕೆ ಭೂಮಿಗೆ ಹೇಳ್ತಾ ಇದ್ದಾಳೆ, ಅವ್ರ ಅತ್ತೆ ಭೂಮಿಗೆ ಹೇಳ್ತಾ ಇದ್ದಾಳೆ, ಸೀರೆ ತಗೋ, ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಆ ಸೀರೆ ತಗೋ ಅಂತ. ಒಂದು ಮೆಂತ್ಯ ಕಲರ್ ಸೀರೆ ತೊಗೊಂಡಿರ್ತಾಳೆ. ಅದು ಅಜಿತ್ ಒಂಚೂರು ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇವಳೇನು ಮಾಡ್ತಾಳೆ, ಅಷ್ಟೊಂದು ಸೀರೆ ಹುಡುಕಿ ಆ ಸೀರೆನೇ ಎತ್ಕೋತಾಳೆ. ಇದು ಅಜಿತ್ ಚೆನ್ನಾಗಿಲ್ಲ ಅಂತ ಹೇಳ್ದ ಅಲ್ವಾ, ಮತ್ತಿದೇ ಸೀರೆ ತಗೋತಾ ಇದೆಯಲ್ಲ ಭೂಮಿ, ಇದು ಚೆನ್ನಾಗಿಲ್ಲ ಅಂದರೆ ಬಿಟ್ಬಿಡು, ಇದು ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ಅತ್ತೆ, ಇದು ಚೆನ್ನಾಗಿದೆ ಅಂತ, ಇದೇ ಇರಲಿ ನನಗೆ ಅಂತಾಳೆ. ಅಜಿತ್ ಇಷ್ಟ ಇಲ್ಲ ಅಂದಿದ್ದು ನಾವು ಹಂಗೆ ಅಮ್ಮ, ನಾವು ಹೇಳೋದು ನಮಗಿಷ್ಟ ಇಲ್ಲ ಅಂದಿದ್ದನ್ನು ಇಷ್ಟ ಇದೆ ಅಂತ ಎತ್ಕೊಳ್ಳೋದು, ಆ ಥರ ಮಾತಾಡ್ಕೊಂಡಿದ್ದೀವಿ ನಾವು ಅಂತ ಹೇಳ್ತಾನೆ. ಓಹ್, ಇದು ಬೇರೆನಾ, ಈ ಪಾಠ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾಳೆ ಅವರಮ್ಮ. ಹಾಗಾಗಿ ಈಗೇ ಎಲ್ಲ ಸೀರೆಗಳು ಎಲ್ಲರಿಗೂ ಸೆಲೆಕ್ಷನ್ ಮಾಡ್ತಾಯಿರ್ತಾರೆ. ಎಲ್ಲರೂ ಸೆಲೆಕ್ಷನ್ ಆದಮೇಲೆ ಅಜಿತ್ ಕಂಪ್ಯೂಟ್ರಲ್ಲಿ ಅದೇನೋ ಮಾಡ್ತಿರ್ತಾನೆ, ಆಫೀಸ್ ಫೈಲ್ಸ್ ಏನೋ ಮಾಡ್ತಿರ್ತಾನೆ. ಆ ಫೈಲ್ಸ್ ಮಾಡ್ತಿರುವಾಗ ಅವರಮ್ಮ ಅಂತಾಳೆ, ಅಲ್ಲ ಕಣೋ, ನಾವೆಲ್ಲ ಸೀರೆ ಆಯ್ಕೆ ಮಾಡ್ತಾಯಿದ್ದೀವಿ, ನೀನು ನೋಡಿದ್ರೆ ಆಫೀಸ್ ಕೆಲಸ ಇಟ್ಕೊಂಡು ಕೂತಿದೆಯಲ್ಲೋ, ಯಾವಾಗಲೂ ಮನೇಲೂ ಆಫೀಸು ಮತ್ತು ಆಫೀಸಲ್ಲೂ ಆಫೀಸೇನಾ, ಏನೋ ನೀನು ಎಲ್ಲ ಅಜಿತ, ಇದು ಗೊತ್ತಾಗಲ್ವೇನೋ ನಿನಗೆ ಅಜಿತ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲಮ್ಮ, ಸ್ವಲ್ಪ ಕೆಲಸ ಇತ್ತು, ಆಯಿತು ಅಂತ ಹೇಳ್ತಾನೆ. ಆಮೇಲೆ ಎಲ್ಲ ಸೀರೆ ಅವ್ರವ್ರಿಗೆ ಇಷ್ಟ ಆಗಿದ್ದ ಸೀರೆಗಳನ್ನೆಲ್ಲ ಪರ್ಚೇಸ್ ಮಾಡ್ಕೊಳ್ತಾರೆ. ಆಮೇಲೆ ಅಂಜು ನಿಚ್ಚಿ ಕೇಳ್ತಾಳೆ, ಈ ಸೀರೆ ಚೆನ್ನಾಗಿದೆಯಾ, ಈ ಸೀರೆ ಚೆನ್ನಾಗಿದೆಯಾ ಅಂತ ಕಣ್ಸೊನ್ನೆಲ್ಲೇ. ಅವ್ನು ಇದು ಚೆನ್ನಾಗಿಲ್ಲ ಅಂತ ಕತ್ತಿಂಗ್ ಅಂತಿರ್ತಾನೆ. ಓಹ್, ಇದೆಲ್ಲ ಪಾಠಗಳು ನಡೀತಾವೋ, ಇವೆಲ್ಲ ಗೊತ್ತೇ ಇರಲಿಲ್ಲ ನಮಗೆ ಅಂತ ಹೇಳ್ಬಿಟ್ಟು ಆಮೇಲೆ ಯಾವ್ಯಾವ ಸೀರೆ ಬೇಕು ಎಲ್ಲ ಪರ್ಚೇಸಿಂಗ್ ಆಗುತ್ತೆ. ಆದಮೇಲೆ ಎಲ್ಲರೂ ಅವ್ರವ್ರ ಸೀರೆಗಳನ್ನ ಆಯ್ಕೆ ಮಾಡ್ಕೋತಾರೆ. ಅದಾಯಿತು. ಸೀರೆಗಳು ಪರ್ಚೇಸಿಂಗ್ ಆದಮೇಲೆ ಕಲ್ಲರು ಕಾಂಬಿನೇಷನ್ನು ಅಮ್ಮಂಗೆ ಇದು ಚೆನ್ನಾಗಿ ಕಾಣುತ್ತೆ, ಭೂಮಿಗೆ ಅದು ಚೆನ್ನಾಗಿ ಕಾಣುತ್ತೆ, ಶಾರದತ್ತೆಗೆ ಇದು ಚೆನ್ನಾಗಿ ಕಾಣುತ್ತೆ, ದೇವಿಯನೇ ಅತ್ತೆಗೆ ಅದು ಚೆನ್ನಾಗಿ ಕಾಣುತ್ತೆ, ಅಜ್ಜಿಗೆ ಇದು ಚೆನ್ನಾಗಿ ಕಾಣುತ್ತೆ, ಅಂಜುಗೆ ಅದು ಚೆನ್ನಾಗಿ ಕಾಣುತ್ತೆ ಅಂತ ಎಲ್ಲರಿಗೂ ಒಂದೊಂದು ಆಯ್ಕೆ ಇರುತ್ತೆ. ಇದೆಲ್ಲ ಆಯ್ಕೆ ಆದಮೇಲೆ ಅಜಿತ್ತು ಹೊರಗೆ ಬರ್ತಾನೆ. ಆವಾಗ ಭೂಮಿನೂ ಬರ್ತಾಳೆ. ಭೂಮಿ ಬಂದ್ಬಿಟ್ಟು ದೇವಿಯನೇ ಅತ್ತೆ ಏನೋ ಪ್ಲ್ಯಾನ್ ಮಾಡ್ತಾಯಿದ್ದಾರೆ, ಇದು ಅವ್ರಿಗೆ ಗೊತ್ತಿಲ್ಲದಂಗೆ ನಾವು ಸುಮ್ಮನೆ ಇದ್ಬಿಡ್ಬೇಕು, ಏನೂ ನಮಗೂ ಗೊತ್ತಿಲ್ಲ ಅನ್ನಂಗೆ ಅವ್ರದ್ದೇನೋ ಐಡಿಯಾ ಇದೆ, ತಲೆ ಕೆಡ್ಸ್ಕೊಳ್ಳೋದು ಬೇಡ, ಸುಮ್ಮನೆ ಇದ್ಬಿಡೋಣ ಅಂತ ಹೇಳ್ಕೊಂಡು ಮಾತಾಡ್ಕೊಂಡಿರ್ತಾರೆ ಇಬ್ಬರೂ. ಆಮೇಲೆ ಹಾಗೆ ಅಂದ್ಕೊಂಡು ಹೇಳ್ಕೊಂಡು ಮಾತಾಡುವಾಗ ಏನಾದರೂ ಕ್ರಿಮಿನಲ್ ಐಡಿಯಾ ಮಾಡೇ ಮಾಡ್ತಾರೆ ಅಷ್ಟೊತ್ತಿಗೆ. ಮದುವೆ ಅಷ್ಟರೊಳಗೆ ಅವ್ರ ಮಗಳು ಮದುವೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಿಲ್ಲ, ಈ ಥರ ಮಾಡ್ತಾರೆ ಅಂತ ಇಬ್ಬರು ಮಾತಾಡಿಕೊಂಡು ಈಗ ಗೋಲ್ಡ್ ಪರ್ಚೇಸಿಂಗು, ಗೋಲ್ಡು ಎಲ್ಲರೂ ಯಾವ್ಯಾವ್ದು ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಗೋಲ್ಡು ತೊಗೊಳ್ಬೋದು. ಸೇಟು ತೊಗೊಂಡು ಬಂದು ಇಟ್ಟಿದ್ದಾರೆ, ಯಾವ್ದು ಬೇಕಾದರೂ ಯಾರು ಬೇಕಾದರೂ ತೊಗೊಳ್ಬೋದು ಅಂತೇಳ್ಬಿಟ್ಟು. ಆಮೇಲೆ ಎಲ್ಲರೂ ಒಂದೊಂದು ಆಯ್ಕೆ ಮಾಡ್ಕೊಂಡಿರ್ತಾರೆ. ಅಜಿತ ಮಾತ್ರ ಭೂಮಿಗೆ, ನೀನೇ ತೊಗೊಳ್ಳೋ ಅಜಿತ, ನಿನ್ನ ಸೆಲೆಕ್ಷನ್ನೇ ಚೆನ್ನಾಗಿರುತ್ತೆ, ಭೂಮಿಗೆ ಅಜಿತನೇ ತಗೊಳ್ಳಿ ಅಂತ ಹೇಳ್ತಾಳೆ ಅವರಮ್ಮ. ಆವಾಗ ಅಜಿತ ಈ ಕಡೆ ಬರ್ತಾನೆ. ಬಂದುಬಿಟ್ಟು ಒಂದು ಆ್ಯಂಟಿಕ್ ಪೀಸ್ ಎತ್ಕೊಳ್ತಾನೆ. ಅದು ಅಜಿತ, ಇದು 3 ವರ್ಷದಿಂದ ಸೇಲೆ ಆಗಿಲ್ವಂತೆ ಕಣೋ, ಬೇಕಾದರೆ ಯಾರಾದರೂ ಇಷ್ಟಪಟ್ಟರೆ ತಗೊಳ್ಳಿ ಅಂತೇಳಿ ಸೇಠ್ಜಿ ತೊಗೊಂಡು ಬಂದಿದ್ದಾರೆ, ಅದನ್ನು ನೀನು ಭೂಮಿಗೆ ತಗೋತಾ ಇದೆಯಲ್ಲ ಅಂದರೆ, ಹೌದಾ, ಆ್ಯಂಟಿಕ್ ಪೀಸ್ ಅಮ್ಮ, ಸಖತ್ತಾಗಿರುತ್ತೆ, ಯಾರು ತಗೊಳ್ತಿದ್ದಿದ್ದೆ ಮತ್ತು ನಾವು ತೊಗೋಬೇಕು, ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಭೂಮಿ ಮುಖನ ತಿರುಗಿಸಿದ್ರೂ ಚೆನ್ನಾಗಿರುತ್ತಿದ್ದು ಅಂತೆ. ಭೂಮಿಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ ಅಂತ ಅದೊಂದು ಆಯ್ತಾ ನೆಕ್ಲೆಸ್ಸು. ಆಮೇಲೆ ಇನ್ನೊಂದು ಸರ ತಗೋಬೇಕು ಅಂತೇಳಿ, ಈಗ ಸರ ಆಯ್ಕೆ ಮಾಡಬೇಕಾ, ಆಯಿತು ಸರ ಆಯ್ಕೆ ಮಾಡ್ತೀನಿ ಅಂತೇಳಿ ಸರ ಒಂದು ಆಯ್ಕೆ ಮಾಡ್ತಾನೆ, ಅದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಅಜ್ಜಿಗೆ ಏನೇನು ಬೇಕು ಅಜ್ಜಿ ತಗೊಳ್ಳಿ ಅಂತ ಅಜ್ಜಿನೂ ತಗೊಂಡಾಯಿತು.
ಎಲ್ಲರೂ ಅವ್ರವ್ರಿಗೆ ಇಷ್ಟ ಆಗಿದ್ದು. ಮತ್ತು ಅಂಜು ನಿಚ್ಚಿಗೆ ತೋರಿಸ್ತಾಳೆ, ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತೇಳಿ. ಓಹ್, ಸೀರೆ ಪರ್ಚೇಸಿಂಗ್ ಆಯಿತು, ಈಗ ಗೋಲ್ಡಲ್ಲೂ ನಿಚ್ಚಿ ಕೇಳಿನೇ ತೊಗೊಳ್ಳೋದ. ನಿಚ್ಚಿಗೆ ಏನು ಗೊತ್ತಾಗುತ್ತೆ, ಅವನಿಗೇನು ಗೊತ್ತಾಗಲ್ಲ ಅದ್ರ ಬಗ್ಗೆ, ನೀನು ಅವ್ನು ಕೇಳ್ಕೊಂಡು ತಗೋತೀನಿ ಅಂತೀಯಲ್ಲ ಅಂಜು ಅಂತ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇವರೆಲ್ಲ ಪರ್ಚೇಸಿಂಗ್ ಮಾಡ್ತಾರೆ. ಶಾರದಂಗೆ ಎಲ್ಲರಿಗೂ ಆಗೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇವ್ರ ಮನೇಲಿ, ಒಂಥರ ಯಾವಾಗಲೂ ಹಬ್ಬದ ವಾತಾವರಣ ಇದ್ದಂಗೆ. ಆಮೇಲೆ ಭೂಮಿಗೆ ಮುಖ ಉರಿಸ್ತಾ ಇರ್ತಾನೆ, ಚಿನ್ನ ಬೇರೆ ಅಂತೆ ಇವಳಿಗೆ ಅಂತೇಳ್ಬಿಟ್ಟು. ಅವನು ಈ ಮುಖ ಹೋಗಿ ಅಲ್ಲಿ ಆಯ್ಕೆ ಮಾಡೋಕ್ಕೆ ಬರುತ್ತಾ ನೋಡೋಣಂತೆ ಅಂತ ಅವಳು ಗುರಾಯಿಸ್ತಾ ಇರ್ತಾಳೆ. ಆಮೇಲೆ ಹೋಗ್ಬಿಟ್ಟು 3 ವರ್ಷದ ಹಿಂದೆ ಯಾರೂ ತೊಗೊಳ್ದೇ ಇದ್ದಿದ್ದು ಒಂದು ಸೇಲ್ ಆಗದೆ ಇದ್ದಿದ್ದೊಂದು ನೆಕ್ಲೆಸ್ ತಗೋತಾನೆ, ಒಂದು ಚೈನ್ ತಗೋತಾನೆ. ಇದು ಚೆನ್ನಾಗಿರುತ್ತೆ, ಭೂಮಿ ಹಾಕ್ಕೊಂಡಂತೂ ಅಪ್ಸರೆ ಕಣ್ಣಂಗೆ ಕಾಣ್ತಾಳೆ ಅಂತ ಅವ್ರ ಅಮ್ಮಂಗೆ ಹೇಳ್ತಾನೆ. ಅಪ್ಸರೆನಾ? ಹೌದು, ಅಪ್ಸರೆ ಕಣ್ಣಂಗೆ ಕಾಣ್ತಾಳೆ. ಹೌದು, ನನ್ನ ಸೊಸೆ ಯಾವತ್ತೂ ಅಪ್ಸರೆನೇ, ತುಂಬ ಚೆನ್ನಾಗಿ ಕಾಣ್ತಾಳೆ ಹಾಕ್ಕೊಂಡ್ರೆ ಅಂತೇಳಿ ಅಜಿತಾ ಅಮ್ಮನೂ ಹೇಳ್ತಾಳೆ. ಆಮೇಲೆ ಭೂಮಿಗೆ, ಅಲ್ವಾ ಭೂಮಿ, ತುಂಬ ಚೆನ್ನಾಗಿರುತ್ತಲ್ಲ ಭೂಮಿ ಅಂದರೆ, ಹೌದು ಸಾಹೇಬ್ರೆ ಚೆನ್ನಾಗಿರುತ್ತೆ ಅಂತೆ. ಹೊರಗಡೆ ತೋರಿಸ್ಕೊಳಂಗಿಲ್ವಲ್ಲ ಅತ್ತೆಗೆ, ಅಂದರೆ ಅವ್ರ ಅಮ್ಮಗೆ ಹುಷಾರಿಲ್ಲ ಅನ್ನೋದು ಒಂದು ಉದ್ದೇಶಕ್ಕೆ, ಅಟ್ಯಾಕ್ ಆಗುತ್ತೆ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಏನೇ ಆದ್ರೂ ಅವ್ರು ಅಲ್ಲಿ ತೋರ್ಪಡಿಸ್ಕೊಳಂಗಿಲ್ಲ, ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಆಮೇಲೆ ಭೂಮಿ, ಹೌದು ಅತ್ತೆ ತುಂಬ ಚೆನ್ನಾಗಿದೆ, ಆಯ್ಕೆ ಮಾಡೋದು ತುಂಬ ಸಾಹೇಬ್ರು ತುಂಬ ಚೆನ್ನಾಗಿರೋದೇ ಆಯ್ಕೆ ಮಾಡ್ತಾರೆ ಅತ್ತೆ ಅಂತ ಹೇಳ್ತಾಳೆ. ಆಮೇಲೆ ಆಯಿತು, ಇದೆಲ್ಲ ತೊಗೊಂಡಿದ್ದಾಗಿದೆ, ಇವಾಗ ಅವ್ರ ಅತ್ತೆಗೆ ಖುಷಿಯಾಗುತ್ತೆ ಎಲ್ಲ ನೋಡಿಬಿಟ್ಟು. ತುಂಬಾ ಖುಷಿಪಟ್ಟು, ಮಗ ಸೊಸೆ ಅಷ್ಟು ಚೆನ್ನಾಗಿರೋದನ್ನು ನೋಡಿ ಕಣ್ಣು ತುಂಬ್ಕೊಂಡು ತುಂಬ ಖುಷಿಪಡ್ತಾಳೆ. ಆವಾಗ ತುಂಬಾ ಸಂತೋಷವಾಗಿರ್ತಾಳೆ. ಇನ್ನು ಇದೆಲ್ಲ ಆಯಿತು, ಸೀರೆ ಮತ್ತು ಒಡವೆ ಎಲ್ಲ ಪರ್ಚೇಸಿಂಗ್ ಆದಮೇಲೆ ಎಲ್ಲ ಮನೆಗೆ ಬಂದುಬಿಡುತ್ತೆ. ಇವಾಗ ಮನೆಗೆ ಬಂದು ಮನೆಯಲ್ಲೇ ಎಲ್ಲ ಲಿವಿಂಗ್ ಹಾಲಲ್ಲೇ ಎಲ್ಲ ಪರ್ಚೇಸಿಂಗ್ ಮುಗಿಯುತ್ತೆ. ಎಲ್ಲ ಮುಗಿದ ಮೇಲೆ ಊಟ. ಇವಾಗ ಎಲ್ಲರೂ ಕೂತ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡೋಣ ಅಂತ ಕೂತಿರ್ತಾರೆ. ಆವಾಗ ಹಿಂಗೆ ಮಾತಾಡುವಾಗ, ಸಂತೋಷದ ಸಮಯ ಅಲ್ವಾ, ಮಾತಾಡುವಾಗ ಮತ್ತು ಅಂಜು ನಿಚ್ಚಿನು ಭೂಮಿ ಮತ್ತು ಅಜಿತ್ನ ಥರನೇ ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಹೇಳ್ತಾರೆ. ಆವಾಗ ಅವಳು ಏನಂತಾಳೆ, ಪರ್ಚೇಸಿಂಗ್ ಇದೆಲ್ಲ ಮುಗಿಯುತ್ತಲ್ವ, ಮುಗಿದ್ಮೇಲೆ ಅವರು ಊಟದ ಹಾಲಿಗೆ ಹೋಗ್ತಾರೆ. ಊಟದ ಹಾಲಿಗೆ ಹೋಗಿ ಊಟಕ್ಕೆ ಕೂತಾಗ ಆ ವಿಷಯ ಬರುತ್ತೆ. ಊಟಕ್ಕೆ ಕೂತ್ಕೊಂಡು ಎಲ್ಲ ಬಡಿಸ್ಕೊಂಡು ಊಟ ಮಾಡ್ತಿರ್ತಾರೆ. ದೇವಿ ಅನ್ನಿನೂ ಬಡಿಸ್ತಿರ್ತಾಳೆ, ಭೂಮಿನೂ ಕೂತಿರ್ತಾಳೆ ಊಟಕ್ಕೆ. ಆ ಟೈಮಿಗೆ ಕರೆಕ್ಟಾಗಿ ಯಾರೋ ಅಂತಾರೆ, ಅಂಜು ಮತ್ತು ನಿಚಿನು ಭೂಮಿ ಮತ್ತು ಅಜಿತನ ಥರನೇ ಸುಖ ಸಂತೋಷವಾಗಿ ತುಂಬ ವರ್ಷಗಳ ಕಾಲ ಬದುಕಬೇಕು ಅಂತ ಹೇಳ್ತಾರೆ. ಅದಕ್ಕೆ ಈ ಭೂಮಿ ಮರ್ತುಬಿಟ್ಟಿರ್ತಾಳಲ್ವಾ, ಅಯ್ಯೋ 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 ನಮ್ಮ ಥರ ಆಗೋದು ಬೇಡಪ್ಪ, ನಮ್ಮ ಥರ ಅವ್ರು ಬದುಕೋದು ಬೇಡ, ಬೇರೆ ಥರನೇ ಇರಲಿ ಅವರು ಅಂದ. ಎಲ್ಲರೂ ಆಶ್ಚರ್ಯವಾಗಿ ಮುಖ ನೋಡ್ತಿರ್ತಾರೆ. ಆದರೆ ಇಲ್ಲಿ ಸೀತಾರಿಗೆ ಸುಸ್ತಾಗಿಬಿಡುತ್ತೆ. ಅಜಿತ್ ಅಮ್ಮಂಗೆ ಫುಲ್ಲು ಸುಸ್ತಾಗಿ ಹಂಗೆ ಮಂಕಾಗಿ ಬಿದ್ದೋಗ್ಬಿಡ್ತಾಳೆ. ಏಕೆಂದರೆ ಅಲ್ಲಿಗೆ ನನ್ನ ಸೊಸೆ ಮಗ ಚೆನ್ನಾಗಿಲ್ಲ ಅಂತ ಆಯಿತು ಅನ್ನೋದು ಅವಳು ಭಾವನೆಗೆ ಬಂದುಬಿಡುತ್ತೆ. ತುಂಬಾ ಬೇಜಾರು ಮಾಡಿಕೊಂಡು ಅವಳು ಪ್ರಜ್ಞೆ ತಪ್ಪದಂಗೆ ಆಗ್ಬಿಡ್ತಾಳೆ. ಎಲ್ಲರೂ ಗಾಬರಿ ಆಗ್ಬಿಡ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.